ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಷ್ಯರ ಮೇಲಿನ ಕೋಪನ ಹೊಟ್ಟೆ ಮೇಲೆ ತೋರಿಸೋದು ತಪ್ಪು. ನಾನು ತಪ್ಪು ಮಾಡಿದೆ ಅಮ್ಮ. ಅಭಿ ಮೇಲೆ ನಾನು ಕೈ ಮಾಡಬಾರ್ದಿತ್ತು. ಇಲ್ಲ, ನಂದೇ ತಪ್ಪು. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನನ್ನ ತಾಳ್ಮೆ ಕಳ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಿತ್ತು. ಅಣ್ಣ ತಮ್ಮನ್ ದೂರ ಮಾಡಿದೆ ಅಂತ ತುಂಬಾ ಹಿಂಸೆ ಆಗ್ತಿದೆ. ಎಲ್ಲ ತಪ್ಪು ನನ್ನಿಂದಾನೇ ಆಗಿತ್ತು. ನೀನು ಮಾಡಿದ ಸರಿನೇ ಅಭಿ. ನೋಡು, ಈಗ ಮನೆ ಎಷ್ಟು ಶಾಂತವಾಗಿದೆ. ಮಾತಿಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ನೀನು ಹೇಳ್ತಾ ಇದ್ದೆ. ಆದ್ರೆ ಈಗ ಅವಿನೇ ನಾನು ಮನೆಯಿಂದ ಆಚೆ ಕಳಿಸ್ಬಿಟ್ಟೆ. ಎರಡು ಒಂದೇ ತಾನೆ. ಈಗ ನಿನ್ಗೆ ಯಾರ್ಯಾರು ಇಷ್ಟ ಇಲ್ವೋ ಅವ್ರು ಯಾರೂ ಈಗ ಮನೇಲಿಲ್ಲ. ಇಂಥ ಟೈಮಲ್ಲಿ ನೀನು ಖುಷಿಯಾಗಿರೋದು ಬಿಟ್ಟು ಹೀಗೆ ಊಟ ಬಿಟ್ಟು ಕೂತಿದ್ಯಲ್ಲ. ಊಟ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಯೋಚನೆ ಮಾಡೋ ಹೊತ್ತಲ್ಲ ಇದು. ಕೆಲವು ಸಲ ಕಾಲನೇ ಎಂಥವ್ರನ್ನೂ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸ್ಬಿಡತ್ತೆ. ಆ ಸಮಯಕ್ಕೆ ಏನಾಗಬೇಕಾಗಿತ್ತು ಅದಾಯಿತು. ನೀನು ಯೋಚನೆ ಮಾಡಬೇಡ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನೀನು ಊಟ ಮಾಡು. ಇಲ್ಲ ಅಮ್ಮ, ನಾನು ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಆಗ್ತಿದ್ರೆ ಪರವಾಗಿರಲಿಲ್ಲ. ಆದರೆ ನನ್ನ ಅಭಿ ಜಗಳದ ಮಧ್ಯೆ ನೀವು ಅಪ್ಪ ದೂರ ಆಗೋದ್ರಿ. ಅದನ್ನು ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ನೀವು ನನ್ನ ಪರವಾಗಿ ಮಾತಾಡಬಾರ್ದಿತ್ತು. ಹೌದು, ನನ್ನ ಮತ್ತೆ ಅಣ್ಣನ ಮಧ್ಯ ನೀವ್ಯಾಕೆ ತಲೆ ಹಾಕಿದ್ರಿ? ನಾನು ಅವನು ಜಗಳಾಡೋದೇನು ಹೊಸ್ತಲ್ವಲ್ಲ. ನಾನು ಅವನ ಥರ 1000 ಸಲ ಜಗಳಾಡಿದ್ದೀವಿ. ಅಂಥದ್ರಲ್ಲಿ ನೋಡ, ಮನೆ ಬಿಟ್ಟು ಆಚೆ ಹೋಗೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದು? ಏನು ಹೀಗೆ ಹೇಳ್ತಿದ್ಯಾ ಅಭಿ? ನಿನ್ನ ಕಂಪನಿಲಿ ನಿನಗಿಷ್ಟ ಬಂದಾಗೆ ನಿರ್ಧಾರ ತಗೊಳ್ಳೋ ಹಕ್ಕು ನಿನಗಿದೆ ಅಂದ ಮೇಲೆ ನನ್ನ ಮನೆಯಲ್ಲಿ ಹೇಗೆ ನಡ್ಕೋಬೇಕು, ಏನು ನಿರ್ಧಾರ ತಗೊಳ್ಬೇಕು ಅನ್ನೋ ಹಕ್ಕು ನನಗಿಲ್ವಾ? ಆ ಟೆಂಡರ್ ಸಿಕ್ಕಿದ್ರೆ ನಮ್ಮ ಕಂಪ್ನಿ ಲೆವೆಲೇ ಬೇರೆ ಆಗುತ್ತೆ. ಈ ಆಫರ್ ಸಿಕ್ಕಿರೋ ಟೆಂಡರಲ್ಲಿ ಈ ಕಂಪ್ನಿಗೆ ಲಾಸ್ ಆಗೋದು ಹೊರತು ಪ್ರಾಫಿಟ್ ಅಂತೂ ಆಗಲ್ಲ. ಪ್ರಾಫಿಟ್ ಮಾಡಿ ನಾನು ತೋರಿಸ್ತೀನಿ. ಈ ಕಂಪ್ನಿಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗೂ ಇದೆ. ಮಾಧವ್ ಅವ್ರಿಗೆ ಹೇಗೆ ಅಧಿಕಾರ ಇದೆಯೋ ಆ ಮನೆಯಲ್ಲಿ ನನಗೂ ಹಾಗೆ ಅಧಿಕಾರ ಇದೆ. ಮಕ್ಕಳ ಪರವಾಗಿ ನಿಲ್ಲೋ ಅಧಿಕಾರ. ಮಕ್ಕಳ ಸುಖ ದುಃಖದಲ್ಲಿ ಭಾಗಿಯಾಗೋ ಅಧಿಕಾರ. ಮನೆ ನೆಮ್ಮದಿ ಶಾಂತಿನ ಕಾಪಾಡೋ ಅಧಿಕಾರ. ಮನೆಯಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳೋ ಅಧಿಕಾರ. ಈ ಎಲ್ಲ ಅಧಿಕಾರನೂ ನನಗೂ ಇದೆ. ಒಟ್ಟಿನಲ್ಲಿ ನಿನಗೆ ನ್ಯಾಯ ಸಿಗ್ತಿಲ್ಲ ಅಭಿ. ಅಣ್ಣ ಅತ್ತಿಗೆ ಜೊತೆ ಪ್ರತಿದಿನ ಜಗಳ. ನಿನ್ನ ಪ್ರಕಾರ ಅವ್ರಿಗೆ ನಿನ್ನನ್ನು ಕಂಡ್ರೆ ಇಷ್ಟ ಇಲ್ಲ. ಅಣ್ಣ ಅತ್ತಿಗೆ ನಿನ್ನನ್ನು ಕಡೆಯಾಗಿ ನೋಡ್ತಾ ಇದ್ರು.
ಅಂಥದ್ರಲ್ಲಿ ಅವ್ರು ನಿನ್ನಿಂದ ದೂರ ಹೋಗಿರದೆ ಒಳ್ಳೇದಲ್ವಾ? ಯೋಚನೆ ಮಾಡಬೇಡ, ನೆಮ್ಮದಿಯಾಗಿ ಊಟ ಮಾಡು. ಊಟ ಮಾಡು. ನಿನಗೆ ಅಂತ ಅಣ್ಣ ಮಾಡ್ಕೊಂಬಂದಿರೋದು. ನಿನಗೆ ಆ ಊಟ ರುಚಿಸ್ಲಿಲ್ವಲ್ಲ, ನಿನಗಿಷ್ಟ ಅಂತ ಮಾಡ್ಕೊಂಬಂದಿದ್ದಾನೆ. ಊಟ ಮಾಡು. ಈಗ ನೀವು ಊಟ ಮಾಡಿಲ್ಲ ಅಂದರೆ ನಾವ್ಯಾರೂ ಊಟ ಮಾಡಲ್ಲ. ಹೌದು, ನಾವು ಯಾರೂ ಊಟ ಮಾಡಲ್ಲ. ಸೋಗ್ಲಾಡಿ ಕರೆಕ್ಟಾಗಿ ಹೇಳಿದೆ. ಮನೆಗೆ ಬಂದವರು ಊಟ ಮಾಡಲ್ಲ ಅಂತಂದರೆ ಮನೆಯವರಾಗಿ ನಾವು ಹೇಗೆ ಊಟ ಮಾಡೋಕ್ಕೆ ಸಾಧ್ಯ? ಸೊ ನಾವು ಊಟ ಮಾಡಲ್ಲ. ಹೌದು ಸರ್, ನೀವು ಊಟ ಮಾಡಲಿಲ್ಲ ಅಂತಂದರೆ ನಾವು ಊಟ ಮಾಡಲ್ಲ. ನೋಡಿ, ನೀವಿನ್ನೂ ಹುಡುಗರು, ವಯಸ್ಸಿರೋರು. ಉಪವಾಸ ಇದ್ದರೂ ನಿಮಗೆ ತಡೆಯುತ್ತೆ. ಆದರೆ ನಾನು ವಯಸ್ಸಾದವನು, ನಾ ಏನಾದ್ರು ಉಪವಾಸ ಮಾಡಿದ್ರೆ ಇಲ್ಲೇ ಬಿದ್ದು ಹೋಗ್ತೀನಿ. ಈಗೇನು ಊಟ ಮಾಡ್ತೀರಾ ಇಲ್ವಾ ನೀವು? ಅಯ್ಯೋ ತಾತ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನಮ್ಮಿಂದ ನೀವು ಯಾರೂ ಉಪವಾಸ ಇರೋದು ಬೇಡ, ನಾವು ಊಟ ಮಾಡ್ತೀವಿ. ಇದು ಒಳ್ಳೆ ಮಕ್ಕಳ ಲಕ್ಷಣ. ಅಮ್ಮ, ಇವ್ರಿಗೆ ಮಾತ್ರ ತಿನ್ನಿಸ್ತಿದ್ದೀರಾ? ನಾನೇನು ತಪ್ಪು ಮಾಡಿದ್ದೆ? ನನಗೂ ಕೈ ತುತ್ತು ಹಾಕ್ಬೋದಲ್ವಾ? ಅದಕ್ಕೇನಮ್ಮ, ಇಬ್ರಿಗೂ ನಾನೇ ಕೈ ತುತ್ತು ಮಾಡಿಕೊಡ್ತೀನಿ. ತುಳಸಿ, ಇವರು ನೋಡ್ತಾ ಇದ್ರೆ ನಾನು ಕೈ ತುತ್ತು ತಿನ್ಬೇಕು ಅಂತ ಅನ್ನಿಸ್ತಿದೆ. ನೀ ಏನೇ ಹೇಳು, ಆ ಕೈ ತುತ್ತಲ್ಲಿರೋ ರುಚಿನೇ ಬೇರೆ. ಅಮ್ಮ, ನಿಮ್ಮ ಕೈ ತುತ್ತು ಅಮೃತ ಇದ್ದ ಹಾಗೆ. ಅದನ್ನ ಯಾರಾದರೂ ಮಿಸ್ ಮಾಡ್ಕೊಳಕ್ಕಾಗತ್ತಾ? ನನಗೂ ಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.